ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಒಂದು ಆರೋಗ್ಯಕರವಾದ ಜ್ಯೂಸ್ ಮಾಡ್ತಾಯಿದ್ದೀನಿ. ಈ ಜ್ಯೂಸ್ ಯಾವ ಥರ ಮಾಡೋದು ಅಂತೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆಯವರೆಗೂ ನೋಡಿರಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬರ್ರಿ ಇವಾಗ ಜ್ಯೂಸ್ ಯಾವ ಥರ ಮಾಡೋದು ಅಂಥೇಳಿ ನೋಡೋಣ. ನೋಡಿ, ನಾನು ಒಂದು ಬೀಟ್ರೋಟ್ ತೊಗೊಂಡಿದ್ದೀನಿ, ಹಾಗೆ 2 ಕ್ಯಾರೆಟನ್ನು ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಮೇಲಿನ ಸಿಪ್ಪೆ ಎಲ್ಲ ಹೆರ್ಕೋಬೇಕು. ಹೆರೆದು ನೀಟಾಗಿ ತೊಳೆದಿಟ್ಕೋಬೇಕು. ತೊಳೆದ ಮೇಲೆ ಕ್ಯಾರೆಟ್ ಮತ್ತು ಬೀಟ್ರೋಟನ್ನು ಸಣ್ಣಗೆ ಕಟ್ ಮಾಡ್ಕೊಳ್ಳಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ತುಂಬ ಬೆನಿಫಿಟ್ಸ್ ಇದೆ ಈ ಜ್ಯೂಸ್ ಕುಡಿಯೋದ್ರಿಂದ. ವಾರದಲ್ಲಿ 2 ದಿನ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ತುಂಬ ಅಂದರೆ ತುಂಬ ಯೂಸ್ ಇದೆ. ರಕ್ತಹೀನತೆ ಇದ್ದವ್ರಿಗೆ ಬ್ಲಡ್ ಇಂಪ್ರೂವ್ ಆಗುತ್ತೆ. ಹಾಗೆ BP ಇದ್ದವ್ರಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಹಾಗೆ ಕ್ಯಾರೆಟು ಬೀಟ್ರೋಟು ಸ್ಕಿನ್ನಿಗೆ ಕೂಡ ತುಂಬ ಒಳ್ಳೆಯದು, ಹೇರ್ಸ್ಗೂ ತುಂಬ ಒಳ್ಳೆಯದು. ಈ ಜ್ಯೂಸನ್ನು ನಾವು ವಾರದಲ್ಲಿ 2 ದಿನ ಕುಡಿಯೋದ್ರಿಂದ ತುಂಬ ಹೆಲ್ತಿಗೆ ಒಳ್ಳೆಯದು. ನೋಡಿರಿ, ನಾನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋಂತಹ ಕ್ಯಾರೆಟು ಬೀಟ್ರೋಟನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಒಂದು ಸಾರಿ ಫಸ್ಟಿಗೆ ಮಿಕ್ಸಿ ಮಾಡ್ಕೋಬೇಕು. ಆಮೇಲೆ ನೋಡಿರಿ, 1 ಬೌಲ್ನಷ್ಟು ಬೆಲ್ಲನ ಹಾಕ್ಕೋತಾ ಇದ್ದೀನಿ. ಬೆಲ್ಲ ಹಾಕಿ ಮಾಡಿದ್ರೆ ತುಂಬ ಟೇಸ್ಟ್ ಆಗುತ್ತೆ ಜ್ಯೂಸು. ಹಾಗೆ ಬೆಲ್ಲ ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಇನ್ನು ಶುಗರ್ ಇದ್ದರೂ ಸ್ವಲ್ಪ ಉಪ್ಪು ಹಾಕಿ ಮಾಡ್ಕೊಳ್ಳಿ ಸಾಕು. ನೋಡಿರಿ, ಈ ಥರ ಜ್ಯೂಸ್ ರೆಡಿ ಆಗುತ್ತೆ. ಇದನ್ನು ನೀಟಾಗಿ ನಾವು ಸೋಸ್ಕೊಂಡು ಕುಡಿದ್ರೆ, ಸೋಸಿ ಕೂಡ ಕುಡಿಬೋದು, ಹಾಗೇನೂ ಕುಡಿಬೋದು. ತುಂಬ ಟೇಸ್ಟ್ ಆಗುತ್ತೆ ಜ್ಯೂಸು. ಖಾಲಿ ಹೊಟ್ಟೆಯಲ್ಲಿ ವಾರದಲ್ಲಿ 2 ದಿನ ಕುಡೀರಿ, ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ ಹೆಲ್ತು. ಹಾಗೆ ಬ್ಲಡ್ ಕಡಿಮೆ ಇದ್ದವರು ಬ್ಲಡ್ ಇಂಪ್ರೂವ್ ಆಗುತ್ತೆ ಈ ಜ್ಯೂಸ್ ಕುಡಿಯೋದ್ರಿಂದ. ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಈ ಜ್ಯೂಸು. ನೀವು ಈ ಥರ ವಾರದಲ್ಲಿ 2 ದಿನ ಮಾಡಿಕೊಂಡು ಕುಡೀರಿ. ನೋಡಿರಿ, ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಜ್ಯೂಸು ರೆಡಿಯಾಗಿದೆ. ಟೀ ಕಾಫಿ ಕುಡಿಯೋ ಬದಲು ವಾರದಲ್ಲಿ 2 ದಿನ ಈ ಥರ ಹೆಲ್ದಿಯಾಗಿರೋ ಜ್ಯೂಸನ್ನು ಮಾಡಿಕೊಂಡು ನೀವು ಕೂಡ ಕುಡೀರಿ. ಆರೋಗ್ಯ ತುಂಬ ಇಂಪಾರ್ಟೆಂಟ್ ಅಲ್ವಾ, ಹಾಗಾಗಿ ತುಂಬ ಅಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕಿದು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹಾಗೆ ಸಪೋರ್ಟ್ ಮಾಡಿ. ಇದೇ ಥರ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆಗಾಗಿರ್ಬೋದು, ಬ್ಯೂಟಿ ಟಿಪ್ಸ್ ಜೊತೆಗಾಗಿರ್ಬೋದು ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.